ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವಾಗ್ತಾ ಇರುವ ಪ್ರಕರಣ ಸಹಜವಾಗಿಯೇ ಜನರಲ್ಲಿ ಹೃದಯ ಬಡಿತವನ್ನ ಹೆಚ್ಚು ಮಾಡಿದೆ. ಹೃದಯಾಘಾತಕ್ಕೆ ಸರಣಿ ಸಾವುಗಳಾಗ್ತಾ ಇದೆ. ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಬೆಂಗಳೂರಿನ ಜಯದೇವ ಆಸ್ಪತ್ರೆಗಳಿಗೆ ಜನ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ನುಗ್ಗಿ ಬರ್ತಿದ್ದಾರೆ. ಹೃದಯ ಸಂಬಂಧಿ ಸಮಸ್ಯೆಗಳ ತಪಾಸಣೆಗಾಗಿ ಸರತಿ ಸಾಲಿನಲ್ಲಿ ನಿಲ್ಲುವಂತಹ ಸಂಖ್ಯೆ ಹೆಚ್ಚಾಗ್ತಿದೆ. ಹೊರರೋಗಿ ವಿಭಾಗಕ್ಕೆ 2,000 ಮಂದಿಯ ಆಗಮನ ಆಗಿದೆ. ಮಧ್ಯಾಹ್ನ ಆದರೂ ಕೂಡ ಈ ಕ್ಯೂ ಕರಗ್ತಾ ಇಲ್ಲ. ಜನ ಆತಂಕಕ್ಕೊಳಗಾಗಿದ್ದಾರೆ. ನಾವು ಎಷ್ಟೋ ವರ್ಷಗಳಾಗಿದೆ ಅಥವಾ ಇನ್ನೂವರೆಗೂ ನಾವು ಹೃದಯ ಸಂಬಂಧಿತ ಚೆಕಪ್ನ ಮಾಡಿಸೇ ಇಲ್ಲ. ಈಗ ಹೆಚ್ಚೆಚ್ಚು ಈ ಕೇಸ್ಗಳು ಬರ್ತಿರೋದ್ರಿಂದ ಯಾವುದಕ್ಕೂ ಇರಲಿ ಒಂದ್ಸರಿ ಚೆಕಪ್ ಮಾಡಿಸ್ಬಿಡೋಣ, ಆತಂಕದಿಂದ ದೂರ ಆಗೋಣ ಅಂತ ಆಸ್ಪತ್ರೆಗಳತ್ತ ಬರ್ತಿದ್ದಾರೆ. ರಾಜ್ಯದಲ್ಲಿ ಸರಣಿ ಹೃದಯಾಘಾತ ಸಾವುಗಳು ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಭೇಟಿ ಕೊಡುವವರ ಸಂಖ್ಯೆ ಹೆಚ್ಚಾಗಿರುವುದು. ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲೂ ಕೂಡ ಜನಸಾಗರ ಸೇರಿದೆ. ಗಮನಿಸ್ತಾ ಹೋಗ್ತಾ ಇದ್ದೀರಾ, ಹೃದಯ ಸಂಬಂಧಿ ಕಾಯಿಲೆಗಳ ಪರೀಕ್ಷೆಗಾಗಿ OPD ಬಳಿ, ಹೊರರೋಗಿ ವಿಭಾಗದ ಬಳಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯಾವಳಿಗಳು ನಮಗೆ ಕಂಡು ಬರುತ್ತಾ ಇದ್ದವು. ಗಮನಿಸ್ತಾ ಹೋಗ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಬೆಳಗ್ಗೆಯಿಂದನೂ ಕೂಡ ಸಾಲುಗಟ್ಟಿ ನಿಂತಿದ್ದಾರೆ ಅನ್ನುವಂಥದ್ದು. ಯಾಕೆಂತಂದ್ರೆ ಹಾಸನದಲ್ಲಿ ಈಗಾಗಲೇ ಹೃದಯಾಘಾತಕ್ಕೆ ಬಲಿಪಟ್ಟವರ ಸಂಖ್ಯೆ 40ಕ್ಕೆ ಏರಿಕೆ ಆಗಿರುವಂಥದ್ದು. ಜೊತೆಗೆ ಅದನ್ನ ಹೊರತುಪಡಿಸಿದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಕೇಸ್ಗಳ ಸಂಖ್ಯೆ ಏರಿಕೆ ಆಗ್ತದೆ. ಹೀಗಾಗಿ ಜನ ಬೆಳಗ್ಗೆಯಿಂದನೂ ಕೂಡ ಈ ಪ್ರಮಾಣದಲ್ಲಿ ಜಯದೇವ ಆಸ್ಪತ್ರೆ ಒಳಗಡೆ ಇರುವಂತಹ ಈ ಒಂದು ಹೊರರೋಗಿ ವಿಭಾಗದಲ್ಲಿ ಸಾಲುಗಟ್ಟಿ ನಿಂತಿರುವಂಥದ್ದು ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಬೇರೆ ಬೇರೆ ಭಾಗಗಳಿಂದ, ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಸಿಗುತ್ತೆ. ಮತ್ತೆ ನಮಗೆ ಹೃದಯ ಸಂಬಂಧಿ ಸಮಸ್ಯೆ ಇದ್ರೆ, ಏನಾದರೂ ಇದ್ರೆ ಅದು ಕೂಡಲೇ ನಮಗೆ ಗೊತ್ತಾಗುತ್ತೆ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೋಸ್ಕರ ಈಗಾಗಲೇ ಎಲ್ಲರೂ ಕೂಡ ಜನ ಸಾಲುಗಟ್ಟಿ ನಿಂತಿರುವಂಥದ್ದು ಕಂಡು ಬರ್ತಾ ಇದೆ. ಈ ಒಂದು ECG ಇರ್ಬೋದು, ಎಕೋಕಾರ್ಡಿಯೋಗ್ರಫಿ, ಬೇರೆ ರೀತಿಯಾದಂಥ ಚಿಕಿತ್ಸೆಗಳನ್ನು ಪಡೆಯೋದಕ್ಕೂ ಕೂಡ ಎಲ್ಲರೂ ಕೂಡ ನಿಂತಿರುವಂಥದ್ದು ಗಮನಿಸ್ತಾ ಹೋಗೋದು. ನಾನೊಮ್ಮೆ ಕ್ಯಾಮ್ರಾದಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಯಾವ ಭಾಗಕ್ಕೆ ನೋಡಿದ್ರು ಕೂಡ OPD ಭಾಗದಲ್ಲಿ ಜನ ಚೇರುಗಳಲ್ಲಿ ಕುಳಿತಿದ್ದಾರೆ. ಮತ್ತೊಂದು ಕಡೆ OPD ಬ್ಲಾಕ್ಗಳ ಬಳಿ, ಪಾಯಿಂಟ್ಗಳ ಬಳಿ ಚೀಟಿಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ನಿಂತಿರುವಂಥದ್ದು. ಈ ರೀತಿಯಾಗಿ ಅವರಿಗೆ ತಮ್ಮ ಪೋಷಕರನ್ನ ಮತ್ತು ಮಕ್ಕಳನ್ನ, ಹದಿಹರೆಯದವರನ್ನ ಕೂಡ ಕರೆದುಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ ಅಂತೇಳಿ ಬಂದಿರುವಂಥದ್ದು. ಮಾತಾಡ್ತೀನಿ, ಒಂದಷ್ಟು ಜನರಿದ್ದಾರೆ, ಅವರು ಏನು ಹೇಳ್ತಾರೆ ಅನ್ನೋದನ್ನ. ಸರ್ ನಮಸ್ತೆ, ತಾವು ಎಲ್ಲಿಂದ ಬಂದಿರುವಂಥದ್ದು? ಯಾವಾಗಿಂದ ವೇಟ್ ಮಾಡ್ತಿದ್ರಾ? ಸರ್ ಕೋರಮಂಗ್ಲದಿಂದ. ಮನೆ ಕೋರಮಂಗ್ಲ, ಕೆಲಸ ಮಾಡೋದು ವಿಜಯಪುರ. ಏನಾಗಿದೆ? ಸ್ವಲ್ಪ ಕೈ ಎಲ್ಲ ನೋವು ಬರ್ತಾ ಇದೆ ಸರ್, ಅದಕ್ಕೋಸ್ಕರ ಬಂದೆ. ತಾವು ಎಲ್ಲಿಂದ ಬಂದಿರೋದು ಸರ್? ಶಿಡ್ಲಘಟ್ಟ ತಾಲೂಕಿಂದ, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ನಾನು 3ನೇ ಸತಿ ಬಂದಿದ್ದೀವಿ. ಹಾರ್ಟ್ ಪೇಷಂಟ್ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು ನಾವು ಒಪ್ಕೊಳ್ಳಿಲ್ಲ. ಚೆಕಪ್ ಬಂದಿದ್ದೀವಿ ಸರ್. ಹಂಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ಗಮನಿಸ್ತಾ ಹೋಗ್ತಾ ಇದಾರ ಯಾವ ರೀತಿಯಲ್ಲಿ OPD ಬ್ಲಾಕ್ನ ಒಳಭಾಗದಲ್ಲಿ ಜನರು ಇದ್ದಾರೆ ಎನ್ನುವಂಥದ್ದು. ಈಗಾಗಲೇ ಜಯದೇವ ಆಸ್ಪತ್ರೆಯ 4 ಜಿಲ್ಲೆಗಳಲ್ಲಿವೆ. ಬೆಂಗಳೂರು, ಕಲಬುರಗಿ, ಮೈಸೂರು ಈ ಭಾಗಗಳಲ್ಲಿದೆ. ಆ ಭಾಗಗಳ ಎಲ್ಲ ಕಡೆಗಳಲ್ಲೂ ಕೂಡ ಜನಸಾಗರ ಇದೆ ಅಂತೇಳಿ ಕಳೆದ 1 ವಾರದಿಂದ ನೋಡ್ತಾನೆ ಹೋಗ್ತಾ ಇದ್ದೀವಿ. ಇವತ್ತು ವಾರದ 3ನೇ ದಿನವೂ ಕೂಡ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೆ ಯುವಕರು ಕೂಡ ಇಲ್ಲಿಗೆ ಬಂದಿರುವಂಥದ್ದು. ಯುವಕರು ಕೂಡ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ನಮಸ್ತೆ, ತಾವು ಎಲ್ಲಿಂದ ಬಂದಿರೋದು? ಏನ್ ಸಮಸ್ಯೆ ಆಗಿದೆ? ಇದು ಮಕ್ಕಳಿಗೆ ಹಾರ್ಟ್ ಪ್ರಾಬ್ಲಮ್ ಅಂತ. ಎಷ್ಟು ವರ್ಷ? ಒಂದು 32. ಓಕೆ. ಎಲ್ಲಿಂದ ಬಂದಿರೋದು? ಚಿಕ್ಕಜಾಜೂರು. ತಾವು ಮೇಡಮ್ ಎಲ್ಲಿಂದ ಮೇಡಮ್ ಬಂದಿರೋದು? ಚಂದ್ರಪ್ಪಣ್ಣದಿಂದ. ಓಕೆ. ಏನ್ ಹೇಳ್ತಿದ್ದಾರೆ? ಅದೇ ಈಗ ಹೋಗಿ ತೋರ್ಸಕ್ ಹೋಯ್ತಿದ್ದೀವಿ ಸರ್. ಯಾವಾಗಿಂದ ಕಾಯ್ತಾ ಇದ್ದೀರಾ? ಏನ್ ಮೇಡಮ್? ಇವಾಗ ಜಸ್ಟ್ ಬಂದೆ ಸರ್. ನಮ್ಮ ಮನೆಯವರಿಗೆ 18ನೇ ಇಸ್ವಿಯಿಂದ ನಾವು ಬರ್ತಾ ಇದ್ದೀವಿ. 18ನೇ ಇಸ್ವಿಯಿಂದ ಬರ್ತಾ ಇದ್ದೀವಿ. ಹೇಳಿ ಸರ್, ಏನ್ ಸಮಸ್ಯೆ? ಏನಿಲ್ಲ ಸರ್, ಇದು 2ನೇ ಸಲ ಚೆಕಪ್ಗೆ ಬರ್ತಾ ಇರೋದು. ಫಸ್ಟ್ಗೆ ನಮಗೆ ಒಂದ್ಸಲ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು. ಸೊ ಈಗ 2ನೇ ಸಲ ಚೆಕಪ್ಗೆ ಬಂದಿದ್ದೀನಿ. ಈ ಸರ್ತಿ ಜನ ಯಾಕೆ ಭಯ ಪಡ್ತಾ ಇದಾರೆ ಅಂತಂದ್ರೆ ಸರಣಿ ಸಾವುಗಳು ಆಗ್ತಾ ಇದೆ. ಹೀಗಾಗಿ ನಾವು ಒಮ್ಮೆ ಚೆಕ್ ಮಾಡಿಸ್ಕೊಂಬನ, ಹೃದಯ ಸಂಬಂಧಿ ಸಮಸ್ಯೆ ಇದೆ, ನಮಗೆ ಮೊದಲೇ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ವಿ, ಆ ಕಾರಣಕ್ಕೋಸ್ಕರ ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೇದು ಅನ್ನೋ ಕಾರಣಕ್ಕೋಸ್ಕರ ಆಸ್ಪತ್ರೆಗಳಿಗೆ ಭೇಟಿ ಕೊಡ್ತಾರೆ. ಸುಮಾರು ಜಯದೇವ ಆಸ್ಪತ್ರೆಯಲ್ಲಿ 2,000 ಜನ ಬಂದಿದ್ದಾರೆ ಎನ್ನುವಂಥದ್ದು. 1800ರಿಂದ 2,000 ಮಂದಿ ಇಲ್ಲಿಯವರೆಗೂ ಕೂಡ ಇವತ್ತು ಮಾತ್ರ OPDಗೆ ಭೇಟಿ ಕೊಟ್ಟಿರುವಂತಹ ರೋಗಿಗಳ ಸಂಖ್ಯೆ 1800